ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ಹಾಂ, ನೀವು ನಿಮ್ಮ ಅಧಿಕಾರಿಗಳನ್ನು ಇಟ್ಕೊಂಡು ಈವರೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರ ಮೇಲೆ ಏನೇನು ಹೆಂಗೆ ಆಗಲ್ಲ ಅಂದವ್ರ ಮೇಲೆ ಮಾಡಿದ್ದೀರಿ ಅಂತ ಹೇಳುವಂಥದ್ದು ಇಲ್ಲಿ ಪ್ರಜಾಪ್ರಭುತ್ವ ಹೆಂಗಾಗಿದೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆಯಲ್ಲ. ಹಾಗಾಗಿ ನೀವು ನನಗೆ ಕೋರ್ಟ್ ಆದೇಶ ಇದೆ, ನನಗೆ ಸರ್ಟಿಫಿಕೇಟ್ ಕೊಡಿ ಅಂತ, ಗೆದ್ದವ್ರಿಗೆ ಕೊಡಿ ಅಂತ, ಹಳಬರೇ ಇದ್ದರೆ ಕಂಟಿನ್ಯೂ ಮಾಡಿ, ಹೊಸಬರಾದರೆ ಸರ್ಟಿಫಿಕೇಟ್ ಕೊಡಿ ಅಂತ. ನೀವು ನನಗೆ ಸರ್ಟಿಫಿಕೇಟ್ ಕೊಡಲಿಲ್ಲ, ನಾನು ನಿಮಗೆ ಆವಾಗಲೇ ಅರ್ಜಿ ಕೊಡಲಿಲ್ಲ, ಮಾರನೇ ದಿನ ಲೀಗಲ್ ನೋಟಿಸ್ ಕೊಟ್ಟೆ, ನೀವು ಕೊಡದೇ ಇದ್ದರೆ ಕಂಟೆಂಪ್ಟ್ ಆಗುತ್ತೆ ಅಂತ ಮಧ್ಯರಾತ್ರಿ 11:15 ಗಂಟೆಗೆ ಇಮೇಲಲ್ಲಿ ನಂಗೆ ಸರ್ಟಿಫಿಕೇಟ್ ಹಾಕ್ತಾರೆ. ಬೆಳಗ್ಗೆ ಮನೆ ಹತ್ರ ಹೋಗಿ ಸರ್ಟಿಫಿಕೇಟ್ ತಗೊಂಬರ್ಬೇಕಾದ್ರೆ ನಂಗೆ ಗೊತ್ತಿದೆ ಆ ಕಷ್ಟ ಏನು ಅಂತ. ನೀವು ಸರ್ಟಿಫಿಕೇಟ್ ಕೊಡೋಕ್ಕೆ ಬಿಡಲ್ಲ, ಬಂದರೆ ಪ್ರಮಾಣ ವಚನ ಕೊಡೋಕ್ಕೆ ಬಿಡಲ್ಲ. ಪ್ರಮಾಣ ವಚನ ತಗೊಂಡಾಗ್ಬಿಟ್ರೆ ಅದು ಎಲೆಕ್ಷನ್ ಪಿಟಿಷನ್ ಆಗಿಬಿಡ್ತದೆ, ಆವಾಗ ಕ್ರಿಮಿನಲಿಗೆ ಬರಲ್ಲ ಅಂತ ಹೇಳುವಂಥ ಅತಿ ಬುದ್ಧಿವಂತಿಕೆ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇರೋರು ನನ್ನ ಬಿಡ್ತಾರೆ ಅಂತೇಳಿ ನಿಮಗೆ ಅನಿಸುತ್ತಾ? ನಾನು ಅವ್ರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ನೀವು ನನಗೂ ಮುಖ್ಯಮಂತ್ರಿ, ನನಗೂ ಉಪಮುಖ್ಯಮಂತ್ರಿ, ನೀವು ರಾಜ್ಯದ ಜನರ ಹಿತ ಕಾಪಾಡಿ, ನಿಮ್ಮ ಪಕ್ಷದವ್ರ ಬಗ್ಗೆ ಪ್ರೀತಿ ಇರಲಿ. ಆದರೆ ಒಂದು ಗಾದೆ ಇದೆ, ಬೆಣ್ಣೆ ತೂಗಬೇಕಾದ್ರೆ ಕೆಳಗೆ ಹಿಡಿಬಾರ್ದು ಅಂತ ಎಲೆ ಇಟ್ಟು ತೂಗಿ, ಅದ್ರ ಕಲ್ಲಿಟ್ಟು ತೂಗಬೇಡಿ. ಆಗ ನಾನು 3 ವರ್ಷದ ಸಫರರ್ ಇದ್ದೀನಿ ಮತ್ತು ಎಷ್ಟನ್ನಂತ ಇದನ್ನು ತಡ್ಕೊಳೋಕ್ಕೆ ಸಾಧ್ಯ ಹೇಳಿ? ದಯಮಾಡಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ನಾನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ತುಂಬ ಹಿರಿಯರಿದ್ದೀರಿ, ನೀವು ನನ್ನನ್ನು ಬದುಕಕ್ಕೆ ಬಿಡಿ. ಎಸ್ ಸರ್, ಧನ್ಯವಾದ.